ನೋಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 1 TMC ನೀರು ಬಿಡುಗಡೆ ಮಾಡಬೇಕು ಅನ್ನುವಂಥ ಆದೇಶ ಹೊರಡಿಸಿತು. ಬಟ್ ಸರ್ಕಾರ ಈಗ ನೋಡಿ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ತಮಿಳುನಾಡಿಗೆ ನೀರು ಹರಿಸದಿರೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ನೀರು ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಸಭೆ ಬಳಿಕ ಸಿಎಂ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜುಲೈ 14ರಂದು ಸರ್ವಪಕ್ಷಗಳ ಸಭೆಯನ್ನು ನಡೆಸ್ತೇವೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ. ಇದರಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಆ ಪಕ್ಷ ಈ ಪಕ್ಷ ಅಂತ ನೋಡಬಾರ್ದು. ಎಲ್ಲರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ತೀರ್ಮಾನವನ್ನು 14ಕ್ಕೆ ತೆಗೆದುಕೊಳ್ತೇವೆ. CWRC ಶಿಫಾರಸು ಪ್ರಶ್ನೆ ಮಾಡಿ CWMAಗೆ ಅಪೀಲ್ ಹಾಕ್ತೀವಿ ಅಂತ ಸಿದ್ದರಾಮಯ್ಯ ಸಭೆ ಆದ್ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು TMC ನೀರನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಒಂದು ವಿಚಾರ ಬಂದಿರತಕ್ಕಂಥ ಅಭಿಪ್ರಾಯ. ಅದರಿಂದ ನಾವು ಅಪೀಲ್ ಹಾಕಬೇಕು, ನೀರು ಬಿಡಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಪ್ರತಿದಿನ 1 TMC ನೀರನ್ನು ಬರೀ 6.20 ಬರೀ 73% ಆಗಿದೆ. ಹೇಮಾವತಿ 55% ಇದೆ. KRS ಬರೀ 54% ಇದೆ. ಕಬಿನಿ 96% ಇದೆ. ಟೋಟಲ್ ಸರಾಸರಿ ನಮಗೆ 62% ಮಾತ್ರ ಇದೆ. ಇನ್ನ ನಮಗೆ ಡಿಫಿಷಿಯಂಟೇ ನಮಗೆ ಈಗಾಗಲೇ 19 TMC ಡಿಫಿಷಿಯಂಟ್ ಇದೆ. ನಾರ್ಮಲ್ ಇಯರ್ ಏನು ಸಾಮಾನ್ಯವಾಗಿ ಏನು ಬರಬೇಕಾಗಿತ್ತು ಅದು 28% ಶಾರ್ಟೇಜ್ ಇದೆ. ಕರ್ನಾಟಕ 28%, ಈಗಾಗಲೇ ಆಲ್ಮೋಸ್ಟ್ 30% ನಮಗೆ ಶಾರ್ಟೇಜ್ ಇದೆ. ಇನ್ನ ಮುಂದಕ್ಕೆ ಮಾಡೋದಲ್ಲ, ಈ ಇಷ್ಟೊತ್ತಿಗೆ ಬರಬೇಕಾದಂತ ಸಂದರ್ಭ. ಒಂದು ಹೋದ ವರ್ಷ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು. ಹಿಂದೆ ಲಾಸ್ಟ್ 4 years ಬಹಳ ಸಮೃದ್ಧಿಯಾಗಿ ನಾವಿದ್ದೋ. ಈಗ ನಮಗೆ ತೊಂದರೆ ಆಗಿದೆ. ದಿಸ್ ಇಸ್ ದಿ ಎಕ್ಸಾಕ್ಟ್ ಸ್ಟೇಟಸ್. 96% ತುಂಬಿದೆ ರೀ, 96% ತುಂಬಿದೆ. ಇನ್ನು 2% ಇದೆ. ಓವರ್ಫ್ಲೋ ಆಗೋದು ಬೇಡ ಅಂತೇಳಿ ಕೊನೆಗೆ ನಾವು ಅಲ್ಲಿ ಏನು ಇನ್ಫ್ಲೋ ಬರ್ತಾ ಇದೆ ಅದು ಔಟ್ಫ್ಲೋ ಹೋಗ್ತಾ ಇದೆ. ಅಲ್ಲಿ ವಿ ಕಾಂಟ್ ಸ್ಟೋರ್ ಇಟ್.